ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಗುಡ್ ಮಾರ್ನಿಂಗ್ ಟು ಆಲ್. ಸೊ ಇವತ್ತು ವರ್ಕಿಂಗ್ ಡೇ ಸ್ಟಾರ್ಟ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ಗೆ ಹೋಗ್ಬೋದು. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಚಲನ ಕೂಡ ನೀವು ಇವತ್ತು 11:30 ನಂತರ ನಿಮ್ಗೆ ಏನಾದರೂ ಸರ್ವರ್ ಪ್ರಾಬ್ಲಮ್ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ. ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಬ್ಯಾಂಕ್ಗಳಿಗೆ ಹೋಗಿ ಚೆಕ್ ಮುಖಾಂತರ ಅಥವಾ ನೆಫ್ಟ್ RTGS ಫಾರ್ಮ್ ಮುಖಾಂತರ ನೀವೇನು ನಿಮ್ಮ ಅಕೌಂಟ್ ಥ್ರೂ ನೀವು KEಗೆ ಪೇಮೆಂಟನ್ನು ಮಾಡಿ ಅಲ್ಲಿಂದ ನೀವು ಬಂದು ಅಡ್ಮಿಷನ್ ಆರ್ಡರ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಡ್ಮಿಷನ್ಗೆ ಹೋಗಬೇಕಾಗತ್ತೆ. ಸೊ ಈ ವಿಡಿಯೋದಲ್ಲಿ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ಅಂತ ವಿದ್ಯಾರ್ಥಿಗಳಿಗೆ, ಈಗ ಸೀಟ್ ಸಿಕ್ಕೋರಂತೂ ಹೋಗಿ ಅಡ್ಮಿಷನ್ ಮಾಡಿಸ್ತಾರೆ. ಸೀಟ್ ಸಿಗದೇ ಇರೋರು ಏನು ಮಾಡಬೇಕು, ಅದಕ್ಕೆ ಸಂಬಂಧಿಸಿಪಟ್ಟಂತೆ ಒಂದು ಏನು ಬಂದರೆ ಆದೇಶ ಕೂಡ ಇದೆ. ಅವ್ರೇನು ಮಾಡಬೇಕು ಅಂತ, ಯಾವ ಚಾಯ್ಸನ್ನು ಮಾಡ್ಕೋಬೇಕು. ಯಾಕಂತಂದರೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ನಮಗೆ ಕಾಮೆಂಟ್ಸ್ ಬಾಕ್ಸಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಏನಂದರೆ ನಾವು ಸೀಟ್ ಸಿಕ್ಕಿಲ್ಲ, ನಾವು ಏನಾದರೂ ಚಾಯ್ಸ್ ಮಾಡ್ಕೋಬೇಕಾ ಅಥವಾ ನಾವು ಯಾವ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಕೊಡಿ ಅಂತ ಕೇಳಿದ್ದಕ್ಕೆ ನಾನು ನಿಮಗೆ ಒಂದು ಆದೇಶ ಪ್ರತಿ ಮುಖಾಂತರ ಇದರಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಅದ್ರ ಜೊತೆಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ನಿಮಗೆ ಈ ಒಂದು ಆದೇಶದಲ್ಲಿದ್ದೇನೆ. ಇದು ಮೊದಲನೇ ಸುತ್ತ ಸೀಟು ಹಂಚಿಕೆಯ ಒಂದು ಆದೇಶ ಇದು. ಸೊ ಇದರಲ್ಲಿ ಎಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಂದರೆ, ಸೀಟ್ ಸಿಗದೇ ಇರುವಂಥ ಅಭ್ಯರ್ಥಿಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಇದರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 4 ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೀಟ್ ಸಿಗದೇ ಇರದಂತಹ ಅಭ್ಯರ್ಥಿಗಳು, ನಮಗೆ ಸೀಟ್ ಸಿಕ್ಕಿಲ್ಲ ಅಂಥ ಅಭ್ಯರ್ಥಿಗಳಿಗೆ ಏನು ಮಾಡಬೇಕು ಅಂತಂದರೆ, ಇಲ್ಲಿ ನೋಡ್ಬೋದು ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಓಕೆ, ಈ ಒಂದು ಮಾಹಿತಿಯಲ್ಲಿದೆ. ಮೊದಲನೇ ಸುತ್ತಿನಲ್ಲಿ ಆಪ್ಷನ್ಗಳನ್ನು ನೀಡಿ, ಆದರೆ ಯಾವುದೇ ಸೀಟು ಹಂಚಿಕೆಯಾಗದ ಅಂತಂದರೆ ಸೀಟ್ ಸಿಗದೇ ಇರುವಂಥದ್ದು ಅಭ್ಯರ್ಥಿಗಳಿಗೆ ಯಾವುದೇ ಚಾಯ್ಸನ್ನು, ವೆರಿ ಇಂಪಾರ್ಟೆಂಟ್ ಇದು, ಯಾವುದೇ ಚಾಯ್ಸನ್ನು ಆಯ್ಕೆ ಮಾಡಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಸೊ ಇಟ್ ಮೀನ್ಸ್ ನಿಮ್ಮಗಳಿಗೆ ಯಾವುದೇ ಸೀಟನ್ನು ಕೂಡ ನೀವು ಚಾಯ್ಸ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರುವುದಿಲ್ಲ. ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥ ಅಭ್ಯರ್ಥಿಗಳು ಯಾವುದೇ ಥರದಂಥ ಒಂದು ಚಾಯ್ಸನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಅಂಥ ಅಭ್ಯರ್ಥಿಗಳು ಈಗಾಗಲೇ ದಾಖಲಿಸಿರುವ ಇಚ್ಛೆ ಮತ್ತು ಆಯ್ಕೆಗಳೊಂದಿಗೆ ಮುಂದಿನ ಸುತ್ತಿಗೆ ಸೀಟು ಹಂಚಿಕೆಯಲ್ಲಿ ಭಾಗವಹಿಸಬಹುದು. ಅಂದರೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥವರು ಸೆಕೆಂಡ್ ರೌಂಡಿಗೆ ನೀವು ಡೈರೆಕ್ಟಾಗಿ ಹೋಗಿಬಿಡ್ತೀರಾ. ನೀವು ಯಾವುದೇ ಥರಂಥ ಪೇಮೆಂಟ್ ಮಾಡುವ ಹಾಗಿಲ್ಲ, ಯಾವುದೇ ಥರಂಥ ಚಾಯ್ಸ್ಗಳನ್ನು ಮಾಡುವ ಹಾಗಿಲ್ಲ. ಯಾಕಂತಂದರೆ ನಿಮಗೆ ಲಿಂಕೇ ಓಪನ್ ಆಗೋದಿಲ್ಲ. ನಿಮ್ಗೆ ಅಲ್ಲಿ ಏನಾದರೂ ಲಿಂಕ್ ಟ್ರೈ ಮಾಡಿದರೆ ನೀವು ಯು ಆರ್ ಸ್ಟಾಪ್ಡ್ ಫ್ರಾಮ್ ದಿ KCT ಅಡ್ಮಿಷನ್ ಪ್ರೋಸೆಸ್ ಅಂತ ಬಂದುಬಿಡುತ್ತೆ. ಸೊ ಹೀಗಾಗಿ ನೀವು ಯಾವುದೇ ಥರಂಥ ಚಾಯ್ಸ್ಗಳನ್ನಲ್ಲಿ ಆಯ್ಕೆ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ.